ಪಟ್ಟಣದ ಭಾರತ್ ಜೋಡೋ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಜಯ್ ಸಿಂಗ್ ಮಾತನಾಡಿ, ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ 5,000 ಕೋಟಿ ಅನುದಾನವನ್ನು ನೀಡಿದ್ದು, ಅನುದಾನವನ್ನು ಸಮರ್ಥವಾಗಿ ಬಳಸಿಕೊಂಡು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ರಾಜ್ಯದ ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು, ಪ್ರತಿ ವರ್ಷ ರಾಜ್ಯದ ಜನರಿಗೆ 54,000 ಕೋಟಿ ನೇರವಾಗಿ ಜನರಿಗೆ ಮುಟ್ಟುವ ಕಾರ್ಯವನ್ನು ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರ ಮಾತ್ರ ಕೋಟಿ ರೂಪಾಯಿ ದೊಡ್ಡ ಕಂಪನಿಯುಳ್ಳವರಿಗೆ ಹಾಗೂ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದೆ, ರೈತರ ಸಾಲ ಮಾತ್ರ ಮನ್ನಾ ಮಾಡುತ್ತಿಲ್ಲ ಎನ್ನುವ ವಿಷಯವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾಲೂಕಿನ ಪ್ರತಿ ಗ್ರಾಮದ ಮನೆ ಮನೆಗೆ ಹೋಗಿ ಜನರಿಗೆ ತಿಳಿಸಿದ್ದಲ್ಲಿ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ. ನಮ್ಮ ತಂದೆಯವರಾದ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ರವರಿಗೆ ರಾಯಚೂರು ಜಿಲ್ಲೆಯ ಮೇಲಿನ ಹೆಚ್ಚಿನ ಅನನ್ಯವಾದ ಸಂಬಂಧವನ್ನು ಹೊಂದಿದ್ದರು. ಧರ್ಮಸಿಂಗ್ ಮತ್ತು ಖರ್ಗೆ ಸಾಹೇಬರು ಸರ್ಕಾರದ ಅವಧಿಯ ನಂತರ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ 5 ಶಾಸಕರು ಹಾಗೂ ಹೆಚ್ಚಿನ ಬಹುಮತದಿಂದ ರಾಯಚೂರು ಸಂಸದರಾಗಿ ಕುಮಾರ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿ 10 ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೀವು ನೋಡುತ್ತಿದ್ದೀರಿ. ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪಕ್ಷವೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷವಾಗಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಇದು ಆಗಿದೆ. ಹಿಂದೆ ಧರ್ಮಸಿಂಗ್ ಸಾಹೇಬರು ಮತ್ತೆ ಖರ್ಗೆ ಸಾಹೇಬರು ಅವರು ಇರ್ತಕ್ಕಂಥ ಜೊತೆಯಾಗಿ ಈ ಒಂದು ಭಾಗದಲ್ಲಿ ಅವರು ನಿಂತಿದ್ರು. ಅವರು ನಿಂತು ಆಯ್ಕೆಯನ್ನು ಆಗಿದ್ದು ಅಂದ್ರೆ ಒಂದೇ ಬಾರಿ 5 ನಾವು ಗೆದ್ದಿದ್ದೀವಿ ಅಂದ್ರೆ ಇದು ಮೊದಲ ಬಾರಿಗೆ ಆಗಿದೆ. ಸನ್ಮಾನ್ಯ ಕುಮಾರ್ ನಾಯಕ್ ಅವರು ಒಬ್ಬ ಬಹಳ ದಕ್ಷ ಆಡಳಿತ ಅಧಿಕಾರಿ ಅವರು ಆಗಿ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಭಾಗ್ಯ ಅಂತ ನಾವು ಅನ್ಕೊಂಡಿದ್ದೇವೆ. ಚುನಾವಣೆಯಲ್ಲಿ ಇರ್ತಕ್ಕಂಥ ಒಂದು 80,000 ಅಂತರದಿಂದ ಗೆದ್ದಿದ್ದಾರೆ ಮತ್ತು ಮಾನ್ವಿ ಕ್ಷೇತ್ರದಿಂದ ತಮ್ಮೆಲ್ಲರ ಒಂದು ಸಹಕಾರದಿಂದ ಸುಮಾರು ಒಂದು 7,000 ಲೀಡು ಕೂಡ ಬಂದಿದೆ. ಇದು ತಾವೆಲ್ಲರೂ ಕೂಡ ಮಾಡತಕ್ಕಂಥ ಒಂದು ಕೆಲಸದಿಂದ ಇದು ಸಾಧ್ಯ ಆಗಿದೆ. ನಮ್ಮ ಸರ್ಕಾರ ನೇರವಾಗಿ ಏನು ಸುಮಾರು 2 ವರ್ಷ ಆಗ್ತದೆ, ಮೇ 20ನೇ ತಾರೀಕಿನ 3 ತಿಂಗಳಾದ ನಂತರ 2 ವರ್ಷ ಆಗ್ತದೆ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ನಾವೆಲ್ಲರೂ ಜನರಿಗೆ ಏನ್ ಹೇಳಿದ್ವಿ, ಅಧಿಕಾರ ಬಂದ ನಂತರ 5 ಗ್ಯಾರಂಟಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಮಾಡಿದ್ವಿ 5 ಪ್ರತಿ ವರ್ಷ 56,000 ಕೋಟಿ ನೇರವಾಗಿ ಜನರಿಗೆ ಮುಟ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಬಿಜೆಪಿ ಅವರು ಯಾವಾಗಲೂ ಕೂಡ ಸುಮಾರು ಒಂದು 14 ಲಕ್ಷ ಕೋಟಿ ಅದಾನಿ, ಅಂಬಾನಿ, ಮೇಹುಲ್ ಚೋಕ್ಸಿ ಅವರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೆ ನಮ್ಮ ಜನರಿಗೆ, ರೈತರಿಗೆ ಮಾಡಿಲ್ಲ. ತಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ, ನಾವು ಈ ಒಂದು 56,000 ಕೋಟಿ ನೇರವಾಗಿ ಜನರಿಗೆ ಏನ್ ಕೊಡ್ತಾ ಇದೆ ಅಂತ ಅವ್ರು ಹೇಳಬೇಕು. ಇನ್ನ ಒಂದು 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದೀವಿ, ಇನ್ನ 2-3 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಹಳ್ಳಿ ಹೋಗಿ ಜನರಿಗೆ ಮುಗಿಸತಕ್ಕಂಥ ಒಂದು ಕೆಲಸ ಮಾಡಬೇಕು. ನಾನು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ 5,000 ಕೋಟಿ ಎಲ್ಲ ಜಾತ್ಯತೀತ ಸಿದ್ಧಾಂತಗಳನ್ನು ಹೊಂದಿರುವ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವ, ದಲಿತ ಪರ ಚಿಂತನೆಯುಳ್ಳ, ಅಲ್ಪಸಂಖ್ಯಾತರ ಪರವಾಗಿರುವ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದೆ ಎಂದು ತಿಳಿಸಿದರು. ರಾಯಚೂರು ಸಂಸದ ಜಿ. ಕುಮಾರ್ ನಾಯಕ್ ಮಾತನಾಡಿ, ಲೋಕಸಭಾ ಚುನಾವಣೆ ನಂತರ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡುವುದಕ್ಕೆ ಅವಕಾಶ ದೊರೆತಿದೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ. ಕೇಂದ್ರದಲ್ಲಿ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದಿಂದ 9 ಸಂಸದರು ಮಾತ್ರ ಆಯ್ಕೆಯಾಗಿದ್ದು, ಪಕ್ಷದ ಎಲ್ಲ ಸಂಸದರು ಸಂಸತ್ತಿನಲ್ಲಿ ರಾಜ್ಯದ ಪ್ರತಿನಿಧಿಗಳಾಗಿ ರಾಜ್ಯದ ಹಿತಾಸಕ್ತಿಯ ಬಗ್ಗೆ ಹಾಗೂ ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಂಸತ್ತಿನಲ್ಲಿ ಧ್ವನಿ ಎತ್ತಲಾಗುತ್ತಿದೆ ಹಾಗೂ ರಾಜ್ಯದಲ್ಲಿ ಮೆಣಸಿನಕಾಯಿ ಬೆಳೆದ ರೈತರ ಸಂಕಷ್ಟಗಳ ಬಗ್ಗೆ ಕೂಡ ಕೇಂದ್ರದ ಗಮನ ಸೆಳೆಯುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ನಿಕಟವಾಗಿ ಸಂಪರ್ಕ ಇಟ್ಟುಕೊಂಡು ಅವರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಎಂದು ತಿಳಿಸಿದರು. ಎಲೆಕ್ಷನ್ ಆದಮೇಲೆ ನಾನು ಬೇರೆ ರೀತಿ ಚಟುವಟಿಕೆಯಲ್ಲಿ ಕೂಡ ಮಾಡಿ ನಿಮಗೆ ಥ್ಯಾಂಕ್ಸ್ ಹೇಳುವಂಥ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ದಿವಸ ನನಗೆ ಸಿಕ್ಕಿದೆ. ಅದು ನಾನು ಭಾಳ ಸಂತೋಷದಿಂದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು
ಅಧಿಕಾರಿಯಾಗಿದ್ದರೂ ರಾಜಕಾರಣಿ ಅಲ್ಲ, ಅಧಿಕಾರಿಯಿಂದ ರಾಜಕಾರಣಕ್ಕೆ ಬರಲಿಕ್ಕೆ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಬಾ ಅಂತೇಳಿ ಕರೆದಿದ್ದೀರಿ. ನನಗೆ ಅಧೈರ್ಯ ಧೈರ್ಯ ಅಷ್ಟೊಂದು ಇರಲಿಲ್ಲ. ಆ ಸಂದರ್ಭದಲ್ಲಿ ನೀವೆಲ್ಲ ಭಾಳ ಪ್ರೀತಿಯಿಂದ ಬನ್ನಿ ಅಂತ ಹೇಳಿದ್ರೆ ಧೈರ್ಯ ಮಾಡಿ ನಾನು ಬಂದಿದ್ದು. ಅದಾದ ನಂತರ ತಮ್ಮ ಚುನಾವಣೆಗಿಂತಲೂ ಹೆಚ್ಚಿನ ಕೆಲಸವನ್ನು ಇಲ್ಲಿ ಹಿರಿಯ ನಾಯಕರೆಲ್ಲ ಮಾಡಿದ್ದೀವಿ. ಸುಮಾರು ಕಾಲಿಗೆ ಚಕ್ರ ಹಾಕೊಂಡಾಗೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಕಡೆಯಿಂದ ಅವರು ನನಗೆ ಪ್ರಚಾರ ಮಾಡಿ ನೋಡಿದರೆ ನನಗೆ ಯಾವ ರೀತಿ ಅವರಿಗೆ ನಾನು ಋಣಿಯಾಗಿ ಯಾವ ಮಾತುಗಳಲ್ಲಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಸುಸ್ತಾಗ್ತಾ ಇತ್ತು. ನನಗಿಂತ 60 ವರ್ಷ, ಅವರಿಗೆ ಕಂಪೇರ್ ಮಾಡಿದ್ರೆ 20 ವರ್ಷ ಚಿಕ್ಕೋನು. ಆದರೂ ಕೂಡ ಅವರ ಉತ್ಸಾಹಕ್ಕೆ ನನಗೆ ಪ್ರತಿ ದಿನವೂ ಒಂದು ದಿವಸ ವೇಸ್ಟ್ ಮಾಡಿ ಕೈಲಾದಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ಪ್ರಯತ್ನವನ್ನು ತಾವು ಸೋಷಿಯಲ್ ಮೀಡಿಯಾ ಮೂಲಕ ತಾವು ಗಮನಿಸಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ನಾನು ಕೇವಲ 9 ಜನ ಕಾಂಗ್ರೆಸ್ ಪ್ರತಿನಿಧಿಗಳು ಇರೋದ್ರಿಂದ ಲೋಕಸಭೆಯೊಳಗೆ ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್, ಯುವ ಮುಖಂಡರಾದ ರವಿ ಬೋಸರಾಜ್, ಕೆ ಶಾಂತಪ್ಪ, ಬಿಕೆ ಅಮರೇಶಪ್ಪ, ಶರಣಯ್ಯ ನಾಯಕ್ ಗುಡದಿನ್ನಿ ಇದ್ದರು.